24ನೇ ತಾರೀಕಿಂದ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಆಲ್ರೆಡಿ 7ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನಾಳೆಯಿಂದ ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸ್ ಪಂದ್ಯ ಪ್ರಾರಂಭ ಆಗ್ತಾಯಿದೆ. ಆ ದಿಕ್ಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಈಗ ಕರೆದಿರೋದು. 9 ಕ್ಲಬ್ಗಳ ನಮ್ಮ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಕಳೆದ 6 ದಿನದಿಂದ ನಡೀತಾ ಇದೆ. ಈಗಾಗಲೇ 2 ಗ್ರೂಪ್ ಆಗಿ ಮಾಡಿ ನಾವು ಅದನ್ನು 9 ಕ್ಲಬ್ಬನ್ನು 2 ಗ್ರೂಪ್ ಆಗಿ ವಿಂಗಡಣೆ ಮಾಡಿದ್ದೀವಿ. 3ನೇ ತಾರೀಕು 2ನೇ ತಾರೀಕು ಸೆಮಿಫೈನಲ್ಲು ಮತ್ತು 3ನೇ ತಾರೀಕಿಗೆ ಫೈನಲ್ಸ್ ಪಂದ್ಯವನ್ನು ನಾವು ಎಲ್ಲ ಸೇರಿ ನಾವು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಫೈನಲ್ ಪಂದ್ಯಕ್ಕೆ ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷರು AC ಅವರು, ಅಸಿಸ್ಟೆಂಟ್ ಕಮಿಷನರ್ ಸತ್ಯನಾರಾಯಣ ಅವರು, JDS ಕಾಂಗ್ರೆಸ್ನ ಮುಖಂಡರಾದಂಥ M. ಶ್ರೀಕಾಂತ್ ಅವರು, ಸ್ಥಳೀಯ ಶಾಸಕರಾದ MLA ಅವರು ಚನ್ನಬಸಪ್ಪನವರು ನಮ್ಮ ಫೈನಲ್ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ. ಇದಲ್ಲದೆ ಅದಾಗಿ ಒಂದು 3 ದಿನಕ್ಕೆ ಶನಿವಾರ ಮತ್ತು ಭಾನುವಾರ ಇದು B ಡಿವಿಷನ್ ಲೀಗನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ನಡೀತಿರೋದು A ಡಿವಿಷನ್ನು. ಒಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 17 ಕ್ಲಬ್ಗಳ ಈ ಲೀಗ್ ಪಂದ್ಯಾವಳಿ. ಮೊದಲನೇದಾಗಿ A ಡಿವಿಷನ್ ನಡೀತಿದೆ. ಮುಂದಿನ ದಿನಗಳಲ್ಲಿ B ಡಿವಿಷನ್ ಪಂದ್ಯವನ್ನು ನಡೆಸ್ತಾ ಇದ್ದೀವಿ ಶನಿವಾರ ಭಾನುವಾರ. ಆ 8 ಕ್ಲಬ್ಗಳು ಎಲ್ಲ ಶಾಲಾ ಮಕ್ಕಳುಗಳು ಆ ಕ್ಲಬ್ಗಳನ್ನ ಪ್ರತಿನಿಧಿಸ್ತಾರೆ. ಇಲ್ಲಿ ಸೀನಿಯರ್ಸ್ಗಳು ಆಡ್ತಾರೆ, ಅಲ್ಲಿ ಜೂನಿಯರ್ಸ್ ಹುಡುಗರು ಆಡ್ತಾರೆ. 24ನೇ ತಾರೀಕಿಂದ ಪ್ರಾರಂಭವಾಗಿದ್ದು 3ನೇ ತಾರೀಕಿಗೆ ನಾವು ಫೈನಲ್ ಪಂದ್ಯವನ್ನು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಬೆಂಗಳೂರಿನಿಂದ ತೀರ್ಪುಗಾರರು ಈಗ 7 ದಿನ ನಮ್ಮ ಜೊತೆನೇ ಇದ್ದಾರೆ. 6-7 ಜನ ತೀರ್ಪುಗಾರರು ಬೆಂಗಳೂರಿಂದ ಬಂದು ಮಾಡ್ತಾ ಇದ್ದಾರೆ. ಅಂದರೆ ಕ್ವಾಲಿಫೈಡ್ ರೆಫ್ರಿಗಳ್ಸ್ ಕರೆಸಿ ನಾವು ಮಾಡ್ತಾ ಇದ್ದೀವಿ. ಫೈನಲ್ ಪಂದ್ಯಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರವನ್ನು ನೀಡಿ ನಮ್ಮ ಫುಟ್ಬಾಲ್ನ ಏಳಿಗೆಗೆ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.